ಪಂಜಾಬಲ್ಲಿ ನೀವು ಒಂದು ಹೋರಾಟವನ್ನ ಮಾಡುವಾಗ ನಾನು ಕೇಳ್ಪಟ್ಟೆ ತುಂಬ ದೊಡ್ಡ ಆಕ್ಸಿಡೆಂಟ್ ಆಯಿತು, ನೀವು 4 ತಿಂಗಳು ಬೆಡ್ ರೆಸ್ಟಲ್ಲೇ ಇದ್ರಿ ಅಂತ. ಏನಾಗಿತ್ತು, ಇವಾಗ ಹೇಗಿದ್ದೀರಾ? ಫೆಬ್ರವರಿ 14ನೇ ತಾರೀಕು 1 ವರ್ಷ ಆಯಿತು ನನಗೆ ಪಂಜಾಬಲ್ಲಿ ಆಕ್ಸಿಡೆಂಟ್ ಆಗಿ. ನಾನು ಪಂಜಾಬಲ್ಲಿ ಚಂಡಿ ದೆಹಲಿಯ ಗಡಿ ಭಾಗದಲ್ಲಿ ನಮ್ಮ ಜಗಜೀತ್ ಸಿಂಗ್ ದಲೇವಾಲ್ ಅವರು ಲಕ್ಷಾಂತರ ರೈತರ ಜೊತೆ ಚಳುವಳಿ ಮಾಡ್ತಿದ್ರು. ನಾವು ಕೂಡ ನಮ್ಮ ಕರ್ನಾಟಕದಿಂದ ಹೋಗಿದ್ವಿ. ಆಗ ಕೇಂದ್ರ ಸರ್ಕಾರ ಚಂಡೀಗಢದಲ್ಲಿ ಮೀಟಿಂಗ್ ಕರೆದಾಗ ನಾವು ಒಂದು 25 ಕಾರಲ್ಲಿ ಚಂಡೀಗಢಕ್ಕೆ ಹೋಗ್ತಾಯಿದ್ವಿ. ಹೋಗುವಾಗ ನಾನು ಕೂಡ 4ನೇ ಕಾರಲ್ಲಿ ಕುಳಿತಿದ್ದೆ, ಮುಂದಲ್ಲೇ ಕುಳಿತಿದ್ದೆ. ಅಲ್ಲಿ ಚಂಡೀಗಢಗೆ ಒಂದು 30 ಕಿಲೋಮೀಟರ್ ದೂರದಲ್ಲಿ ಯಾರೋ ಸಡನ್ನಾಗಿ ನುಗ್ಗಿದಾಗ ಕಾರುಗಳೆಲ್ಲ ನಿಂತ್ಕೊಂಡ ತಕ್ಷಣ ನಮ್ಮ ಕಾರವರು ಮುಂದೆ ಕಾರಲ್ಲಿ ಹೊಡೆದ ತಕ್ಷಣ ನನಗೆ ಶೇಕ್ ಆಗ್ತಲಾಗ ಹಿಂದ್ಗಡೆ ಸ್ಪೈನಲ್ ಕಾರ್ಡು ಕಟ್ಟಾಯಿತು. ಕಟ್ಟಾದ ತಕ್ಷಣ ನನಗೆ ಕೈ ಕಾಲು ಏನೂ ಗೊತ್ತಾಗಲಿಲ್ಲ. ಜ್ಞಾನ ಇತ್ತು, ಕೈ ಕಾಲು ಏನೂ ಗೊತ್ತಾಗಲಿಲ್ಲ. ಆಮೇಲೆ ಎಲ್ಲ ಕಾರಿಂದ ಹೊರಗಡೆ ಎಳೆದು ಕೂರಿಸಿ ಮತ್ತೆ ಆಸ್ಪತ್ರೆಗೆ ಕರ್ಕೊಂಡೋದ್ರು. ಆಸ್ಪತ್ರೆಗೆ ಕರ್ಕೊಂಡು ಹೋದ ತಕ್ಷಣ ಪ್ರಥಮ ಚಿಕಿತ್ಸೆ ಮಾಡಿದ್ರು. ಅವರು ನನಗೆ ಸ್ಪೈನಲ್ ಕಾರ್ಡ್ ಆಪ್ರೇಷನ್ ಮಾಡಬೇಕಾಗ್ತದೆ ಅಂತ ಹೇಳಿದ್ರು. ಆವಾಗ ನನಗೆ ಭಾಳ ಆಘಾತ ಆಯಿತು. ಮತ್ತು ಮಾಧ್ಯಮಗಳಲ್ಲೆಲ್ಲ ಈ ಸುದ್ದಿ ಬಿತ್ತರಣೆ ಆದ ತಕ್ಷಣ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತು ಅವರ ತಂಡದವರೆಲ್ಲ ನೋಡಿದಾಗ ನಮ್ಮ ರೈತ ಮುಖಂಡರನ್ನ ಏರ್ ಲಿಫ್ಟ್ ಮಾಡಿಸಿ ಹಾಸ್ಪಿಟ್ಲಿಗೆ ಸೇರಿಸಿ ಅಂತ ಸೂಚನೆ ಕೊಟ್ಟಿದ್ರು ಅಂತ ಹೇಳಿದ್ರು ನಮ್ಮ ಅಶೋಕ್ ದಳವಾಯಿ ಅಂತ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರು. ಅದರ ಹಿನ್ನೆಲೆಯಲ್ಲಿ ಮತ್ತೆ ಮಾರನೇ ದಿವಸ ನಮ್ಮನ್ನು ಚಂಡೀಗಢದಿಂದ ಬೆಂಗಳೂರು ಕರ್ಕೊಂಡ್ಬಂದು ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಿ ಆಪ್ರೇಷನ್ ಮಾಡಿಸಿ ಮತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದೆ. ಅದೇ ಸಂದರ್ಭದಲ್ಲಿ ಪಂಜಾಬ್ ಮುಖ್ಯಮಂತ್ರಿಗಳು ಅವರ ಕಾರ್ಯದರ್ಶಿಗಳು ಕೂಡ ಬಂದು ನಾವೇ ಚಂಡೀಗಢಲ್ಲಿ ಮಾಡಿಸ್ತೀವಿ, ನೀವು ಹೋಗ್ಬೇಡಿ, ಟ್ರೀಟ್ಮೆಂಟ್ ಮಾಡಿಸ್ತೀವಿ ಸರ್ಕಾರದಿಂದ ಅಂತ ಕೇಳಿದ್ರು. ಆಗ ಹೇಳಿದೆ ನಮ್ಮ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ, ನಾನು ಕನ್ನಡ ಭಾಷೆ ಗೊತ್ತಿಲ್ಲ, ಅಲ್ಲಿಗೆ ಹೋಗ್ತೀನಿ ಅಂತೇಳಿ ಇಲ್ಲಿ ಬಂದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ರೊಬೋಟಿಕ್ ಸರ್ಜರಿ ಅಂತ ಮಾಡ್ತಾರೆ, ಅದು ಭಾಳ ಒಳ್ಳೆ ಸರ್ಜರಿ ಮಾಡಿದ ಮೇಲೆ ನನಗೆ ಕೈ ಕಾಲು ಬರಲಿಲ್ಲ. ಆ ಮಣಿಪಾಲ್ ಆಸ್ಪತ್ರೆಯಿಂದ ಸುಖಿನೋ ಆಸ್ಪತ್ರೆಯಿಂದ ಫಿಸಿಯೋಥೆರಪಿ ಮಾಡಿಸಲಿಕ್ಕೆ ನನಗೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲಿ ಸುಮಾರು 4 ತಿಂಗಳು ಆಸ್ಪತ್ರೆ ಬೆಡ್ಡಲ್ಲೇ ಮಲಗಿದೆ. 2 ಕೈ 2 ಕಾಲು ಏನೂ ಬರ್ತಾಯಿರಲಿಲ್ಲ, ಮಂಚದ ಮೇಲೆ ಮಲಗಿದ್ದೆ. ಆಮೇಲೆ 4 ತಿಂಗಳು ಆದಮೇಲೆ ಸ್ವಲ್ಪ ಚೇತರಿಸ್ಕೊಂಡು ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಒಂದೊಂದು ಹೆಜ್ಜೆ ನಡೆಯೋದು ಬಂತು. ಈಗ 1 ವರ್ಷ ಆಗಿದೆ. ಸುಮಾರು 90% ನಾನು ರಿಕವರಿ ಆಗಿದ್ದೇನೆ. ಈಗ ಎಲ್ಲ ಕಡೆ ಓಡಾಡ್ತಾಯಿದ್ದೀನಿ ಮತ್ತು ಎಲ್ಲ ಕಡೆ ರೈತರ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಾನು ಸಾವು ಬದುಕಿನ ನಡುವೆ ಹೋರಾಟ ಮಾಡಿ ಬದುಕಿದ್ದೀನಿ ಅಂದರೆ ರಾಷ್ಟ್ರದ ರೈತರ ಒಂದು ಹೃದಯ ಬಡಿತ ತಟ್ಟಿದೆ ಅಂತಕ್ಕಂಥ ಅನ್ನಿಸ್ತದೆ. ಅವರೆಲ್ಲರ ಪ್ರೀತಿಯಿಂದ ನಾನು ಮತ್ತೆ ಮರುಜನ್ಮವಾಗಿ ಬಂದಿದ್ದೇನೆ. ನನ್ನ ನಿರ್ಧಾರ ಇಷ್ಟೇ, ಸಾಯೋ ತನಕ ರೈತರ ಮಗನಾಗಿ ನಾನು ಏನಾದರೂ ಒಂದಷ್ಟು ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಾನು ಕಳೆದ 40 ವರ್ಷದಿಂದ ಮಾಡ್ತಾಯಿದ್ದೀನಿ. ಅದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತೀನಿ. ಇನ್ನೆಷ್ಟು ದಿವಸ ದೇವರು ಆರೋಗ್ಯ ಕೊಡ್ತಾರೆ ಅಥವಾ ನಾನು ಚೆನ್ನಾಗಿ ಹಿಡಿತ ಅಲ್ಲಿ ತನಕ ನಾನು ರೈತ ಸೇವೆ ಮಾಡೋದು. ಯಾರೇ ಆಗಲಿ ಸರ್ಕಾರದ ತಪ್ಪುಗಳನ್ನ, ರೈತರಿಗೆ ಆಗ್ತಕ್ಕಂಥ ಅನಾಹುತಗಳನ್ನ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಸತತವಾಗಿ ಮಾಡ್ತಾಯಿದ್ದೀನಿ, ಮುಂದೇನೂ ಕೂಡ ಮಾಡ್ತೀನಿ. ನನ್ನ ಒಂದು ಅಂಥ ಅಪಘಾತ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯನವರು ಒಂದು ಒಳ್ಳೆಯ ನಿರ್ಧಾರ ತಗೊಂಡ್ರು. ಅದು ನನಗೂ ಕೂಡ ಅವತ್ತು ದಿನ ತುಂಬ ಸಹಾಯ ಆಗಿದೆ. ಅಂದರೆ ಏನು ಮಾಡಿದ್ರು ಸರ್ಕಾರ? ಅಲ್ಲ, ಅವರೇ ಏರ್ ಲಿಫ್ಟ್ ಮಾಡಿಸಿದ್ರು. ಎಲ್ಲಿಂದ ಚಂಡೀಗಢದಿಂದ ವಿಮಾನ ಆಂಬುಲೆನ್ಸಲ್ಲಿ ಬೆಂಗಳೂರು ತರಿಸಿ ಮಣಿಪಾಲ್ HAL ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸಿ ಆಪ್ರೇಷನ್ ಮಾಡಿಸ್ತೀವಿ. ಅದು ಸರ್ಕಾರಕ್ಕೂ ಕೂಡ ಒಂದು 30 ಲಕ್ಷ ರೂಪಾಯಿನಷ್ಟು ಖರ್ಚಾಗಿದೆ. ನನಗೂ ಕೂಡ ಅದಾದಮೇಲೆ ಬೇರೆ ಹಾಸ್ಪಿಟ್ಲಿಗೆ ಹೋದೆ, ಅಲ್ಲಿ ನನಗೂ ಕೂಡ 30 ಲಕ್ಷ ರೂಪಾಯಿ ನನಗೂ ಕೂಡ ಖರ್ಚಾಯಿತು ನನ್ನ ಸ್ವಂತ. ಅಂದರೆ ಅವ್ರು ಸರ್ಕಾರದವರು ಪ್ರಾರಂಭದಲ್ಲಿ ಮಾಡಿದ್ರಲ್ಲ, ಆ ಕೆಲಸ ಭಾಳ ಇಂಪಾರ್ಟೆಂಟ್. ನಾವು ಯಾರೇ ಒಳ್ಳೆಯ ಕೆಲಸ ಮಾಡಿದ್ರೂ ಒಳ್ಳೆಯದು ಅಂತ ನಾವು ಹೇಳಲೇಬೇಕು. ಅದರಿಂದ ನಾನು ಅವತ್ತು ನಿರ್ಧಾರವನ್ನು ನಿಜವಾಗ್ಲೂ ಕೂಡ ಧನ್ಯವಾದ ಹೇಳಿದ್ದೀನಿ. ಯಾವುದೇ ಮತ್ತು ಕೂಡ ಹೇಳ್ತೀನಿ, ಅವತ್ತು ಅವರು ಸಹಾಯ ಮಾಡೋದನ್ನು ನೆನೆಸ್ಕೋತೀನಿ. ಇವಾಗ ಹೇಗಿದ್ದೀರಾ ಸರ್? ಓಡಾಡ್ತಾಯಿದ್ದೀನಿ, ಇನ್ನೂ ಕೂಡ ಫಿಸಿಯೋಥೆರಪಿ ಮಾಡ್ತಾಯಿದ್ದೀನಿ. ಇನ್ನೂ ಒಂದು 10% ಮಾಡಬೇಕಾಗ್ತಾಯಿದೆ. ಕೈಗಳು ಸಂಪೂರ್ಣವಾಗಿ ಕೆಲಸ ಮಾಡ್ತಾಯಿಲ್ಲ, ಒಂದು 90% ಅಷ್ಟು ಮಾಡ್ತಾಯಿದೆ. ಬರವಣಿಗೆಲ್ಲ ಮಾಡ್ತಾಯಿದ್ದೀನಿ, ಊಟನೂ ಮಾಡ್ತಾಯಿದ್ದೀನಿ. ಆದರೆ ಸ್ವಲ್ಪ ಇನ್ನೂ ಕೆಲಸ ಆಗಬೇಕಾಗಿದೆ. ಇನ್ನೂ 1-2 ತಿಂಗಳು ಫಿಸಿಯೋಥೆರಪಿ ಮಾಡಬೇಕಾಗ್ತದೆ, ಮಾಡ್ತಾಯಿದ್ದೀನಿ. ಕಾನ್ಷಿಯಸ್ ಇತ್ತು ನಿಮ್ಗೆ ಅವಾಗ? ಹೌದು ಮೇಡಮ್, ಕಾನ್ಷಿಯಸ್ ಪೂರ್ತಿ ಇತ್ತು. ಮಾತಾಡ್ತಾ ಇದ್ದೆ, ನನ್ನ ಜೊತೆಲಿ ಇದ್ದವ್ರಿಗೆ ಏನೇನು ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದೆ. ಆದ್ದರಿಂದ ಕಾನ್ಷಿಯಸ್ ಇದ್ದವ್ರಿಗೆ ನಾನು ಬದುಕಿದೆ, ಕಾನ್ಷಿಯಸ್ ಇಲ್ಲದೆ ನಾನು ಬದುಕಿರಲಿಲ್ಲ. ನಿಜವಾಗ್ಲೂ ಕೂಡ ನನಗೆ ಒಂದು ಪುನರ್ಜನ್ಮ ಅಂತ ನಾನು ಹೇಳಬೇಕಾಗ್ತದೆ. ನಾನು ನಿರೀಕ್ಷೆನೇ ಮಾಡಿರಲಿಲ್ಲ ಈ ಥರ ಆಗ್ತೀನಿ ಅಂತ. ಇವತ್ತು ಓಡಾಡ್ತಾ ಇರೋದು ನೋಡಿ ನನಗೂ ಸಹ ಭಾಳ ಸಂತೋಷ ಆಗ್ತಾಯಿದೆ. ಇನ್ನಷ್ಟು ದಿನ ರೈತರ ಸೇವೆ ಮಾಡುವಷ್ಟು ಅವಕಾಶ ಸಿಗ್ತಲ್ಲ ಅಂತ. ಯಾಕೆಂದರೆ ನಾನು 40 ವರ್ಷಗಳಿಂದಲೂ ಕೂಡ ಹಣ, ಅಧಿಕಾರ, MLA ಆಗಬೇಕು, ಅದು ಯಾವುದೋ ಆಸೆ ಇಟ್ಕೊಂಡಿಲ್ಲ ಮೇಡಮ್.
ಇವತ್ತು ನನ್ನ ಜೊತೆಲಿದ್ದ ತುಂಬ ಜನ ಎಮ್ ಎಲ್ ಎಗಳು, ಮಾಜಿ ಎಮ್ ಎಲ್ ಎಗಳು, ಮಂತ್ರಿಗಳು ಎಲ್ಲ ಆಗಿದ್ದಾರೆ, ಮುಖ್ಯಮಂತ್ರಿಗಳು ಆಗಿದ್ದಾರೆ. ನಾನಂತೂ ಆಸೆ ಪಟ್ಟಿಲ್ಲ, ಅಧಿಕಾರ ಹಣ ಯಾವುದಕ್ಕೂ ಆಸೆ ಪಡಲಿಲ್ಲ. ಯಾಕೆಂದರೆ ನನಗೆ ಆಸ್ಪತ್ರೆಯಲ್ಲಿದ್ದಲ್ಲೂ ಕೂಡ ಅವರು ಹೇಳಲೇಬಾರ್ದು. ಕೆಲವು ಮಂತ್ರಿಗಳನ್ನ ಫೋನ್ ಮಾಡಿ ನಿಮಗೆ ಹಣಕಾಸಿನ ಸಹಾಯ ಮಾಡ್ತೀವಿ, ಕಳಿಸ್ಕೊಡ್ತೀವಿ, ತಾವು ಸ್ವೀಕರಿಸಬೇಕು ಅಂತೆಲ್ಲ ಹೇಳಿದ್ರು. ನಾನು ನಿಮ್ಮ ವೈಯಕ್ತಿಕವಾದ ಹಣ ನಾನು ಯಾರ ಹತ್ರ ಇಸ್ಕೊಳ್ಳಲ್ಲ, ಬೇಡ, ಸರ್ಕಾರದವ್ರು ಅಲ್ಪ ಸ್ವಲ್ಪ ಮಾಡಿದ್ದಾರೆ 50%ನಷ್ಟು ಸಾಕು, ನನಗೆ ವೈಯಕ್ತಿಕವಾಗಿ ನಾನು ಯಾರು ರಾಜಕಾರಣಿಗಳು ಇಸ್ಕೊಳ್ಳಲ್ಲ ಅಂತ ಹೇಳಿದೆ. ಸ್ವತಃ ಮುಖ್ಯಮಂತ್ರಿಗಳ ಮಗ ಯತೀಂದ್ರ ಅವರು ಕೂಡ ನನಗೆ ಒಂದು ಚೆಕ್ ಕೊಡ್ತೀವಿ ಅಂತ ಬಂದಿರು. ನಾನು ದಯವಿಟ್ಟು ಬೇಡಪ್ಪ, ನಾನು ಇಸ್ಕೊಳ್ಳೋದಿಲ್ಲ ಅಂತ ವಾಪಸ್ ಕೊಟ್ಟೆ.